ಎಂತ ಈಗ ಕೊಬ್ಬರಿ ಕಳ್ಳ ಅನ್ನೋ ವಿಚಾರ ಆಯ್ತು, ರಾಗಿ ಕಳ್ಳ ಅನ್ನೋ ವಿಚಾರ ಆಯ್ತು. ಆದ್ರೆ ಶರಣು ಸಲ್ಗಾರ್ ಅವ್ರನ್ನ ತುಂಬಾ ಪರ್ಸನಲಿ ಟೀಕಿಸಿದ್ರಿ ಅಂತ ಅನಿಸ್ಲಿಲ್ವಾ ನಿಮ್ಗೆ? ವಿಷಾದನ ವ್ಯಕ್ತ ಮಾಡಿ ಒಬ್ಬ ಪುರುಷ ನಿಮ್ಗೆ ಸದನದ ಬಾವಿ ಒಳಗಡೆ ನಿಂತ್ಕೊಂಡು ನಿಮ್ಮ ಮೇಲೆ ಕೂಗಿರೋದು, ನಿಮ್ಗೆ ಆಪಾದನೆಗಳನ್ನ ಹೊಸಿರೋದು. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬೇಕು, ನರೇಗಾ ಬಗ್ಗೆ ಚರ್ಚೆ ಅವಾಯ್ಡ್ ಮಾಡಬೇಕು. ಆ ಚರ್ಚೆಗಳು ಬಿಟ್ಬಿಟ್ಟು ಒಂದೊಂದು ವಾರ ಇದನ್ನೇ ಕೇಳಬೇಕು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕ ಅವ್ರನ್ನ ಯಾವ ಭಾಷೆನಲ್ಲಿ ಇವ್ರು ಬೈದ್ರು? ನನ್ನೊಬ್ಬನ್ನೇ ಇಲ್ಲಿ 2 ವರ್ಷದಿಂದ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶಿವಲಿಂಗೇಗೌಡರು ಯಾಕೆ ಟಾರ್ಗೆಟ್ ಆದ್ರು? ಯಾಕೆ ಟಾರ್ಗೆಟ್ ಆದಂತ ನನಗೆ ಅನುಮಾನ. ಕಳ್ಳ ಅಂತ ಆಪಾದನೆ ಮಾಡಿದ್ರು. ಕೊಬ್ಬರಿ ಕಳ್ಳ ಅಂತ ಅಂದಿರೋದು ಸುಳ್ಳು. ನಾನು ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬಂದಿದ್ದೀನಲ್ಲ, ಇವ್ರನ್ನ ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬರ ಕೇಳಿ, ಆಮೇಲೆ ಇವ್ರು ಕೊಡೋ ಶಿಕ್ಷೆ ನಾನು ಅನುಭವಿಸ್ತೀನಿ. ನಿಮ್ಮ ತಾಳ್ಮೆ ಗೆಡಲಿ ಅಂತಾನೆ ಅವ್ರು ಈ ತರ ಮಾಡಿದ್ರ? ನನ್ನ ಪರ್ಸನಲ್ ಕ್ಯಾರೆಕ್ಟರ್ ಇವ್ರು ಎಂಟ್ರಿ ಆದಾಗ ಇದು ಸರಿನಾ? ಈ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಇಂಥ ಇತಿಹಾಸ ನಾನು ಎಲ್ಲೂ ನೋಡಿರ್ಲಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಒಳ್ಳೆದೇ. ಅಸಂಬದ್ಧವಾಗಿ ವಿರೋಧ ಪಕ್ಷ ಒಬ್ಬನ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರೆ ಏನ್ ನಿಂದನೆ ಅನುಭವಿಸ್ಬೇಕಾಗತ್ತೆ ಪಕ್ಷ. ನಾವು ಬಹಳ ಇದರಿಂದ ನಾವು ಬಹಳ ಕಷ್ಟ ಜೀವನದಲ್ಲಿ ಬಂದರು. ನಮ್ಮಪ್ಪ ಹೆಬ್ಬೆಟ್ಟು, ನಮ್ಮ ತಾಯಿ ಅನಕ್ಷರಸ್ಥರು. ನಾನು ಯಾವುದೋ ಹಳ್ಳಿಗಾಡಿನಲ್ಲಿ ಹುಟ್ಟಿ ನಾನು ಈ ಸ್ಥಿತಿಗೆ ಬಂದಿದ್ದೀನಿ. ಈ ನರೇಗಾ ವಿಚಾರ ಚರ್ಚೆ ಪ್ರಾರಂಭ ಆದ ತಕ್ಷಣ ಇವರು ಧಿಕ್ಕಾರಗಳನ್ನ ಯಾರು ಭಾಷಣ ಮಾಡಲಿಕ್ಕೆ ಎದ್ದು ನಿಲ್ತಾರೆ ಅವ್ರ ಮೇಲೆ ಧಿಕ್ಕಾರಗಳನ್ನ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ನರೇಗಾ ವಿಚಾರ ಚರ್ಚೆ ಪ್ರಾರಂಭ ಆದ ತಕ್ಷಣ ಇವರು ಧಿಕ್ಕಾರಗಳನ್ನ ಯಾರು ಭಾಷಣ ಮಾಡಲಿಕ್ಕೆ ಎದ್ದು ನಿಲ್ತಾರೆ ಅವ್ರ ಮೇಲೆ ಧಿಕ್ಕಾರಗಳನ್ನ ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ಆಗಿದೆ. ಇಲ್ಲ, ನಾವು ಯಾರು ತಪ್ಪು ಮಾಡಿದ್ದಾರೆ, ಯಾರ ಮೇಲೆ ಆಪಾದನೆ ಇದೆ ಅವ್ರ ಮೇಲೆ ಧಿಕ್ಕಾರ ಕೂಗ್ತಾ ಇದ್ದು. ಭಾಷಣ ಮಾಡೋರ ಮೇಲಲ್ಲ. ಇದು ಹೊಸ ಸಂಪ್ರದಾಯ. ಇದು ಇವರು BJP ಪಕ್ಷದವರು ಹುಟ್ಟಾಕಿದ್ದು ಹೊಸ ಸರ್ಕಾರ, ಹೊಸ ವ್ಯವಸ್ಥೆನ ಹುಟ್ಟಾಕಿದ್ರು. ಹುಟ್ಟಾಕಿ ಫಸ್ಟು ಶರತ್ ಬಚ್ಚೇಗೌಡರು ಮಾತನಾಡ್ತಾ ಇದ್ರು. ಫಸ್ಟು ನಮ್ಮ ಪಕ್ಕ ಅಲ್ಲ, ನನ್ನ ಪಕ್ಕ ಕೂತದ್ದು ಆಮೇಲೆ ನಾನು ಮಾತಾಡ್ಬೇಕಾದ್ರೆ ಬಂದರು. ಮೊದಲು ಶರತ್ ಬಚ್ಚೇಗೌಡರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಅವ್ರಿಗೂ ಅಡಚಣೆ ಉಂಟು ಮಾಡಿರು. ಅವ್ರಿಗೂ ಕಿಯೋನಿಕ್ಸಲ್ಲಿ ಕೋಟಿ ಕೋಟಿ ಲೂಟಿ ಅಂತೇಳಿ ಕೂಗ್ತಿದ್ರು. ನಾವು ಧರಣಿ ಮಾಡಿದ್ವಿ ಎಂತ ಅವ್ರ ಮೇಲೂ ಕೂಗಿರು ವೈಯಕ್ತಿಕವಾಗಿ. ಅದಾದಮೇಲೆ ನನಗೆ ಅವಕಾಶವನ್ನು ಸ್ಪೀಕರ್ ಅವರು ಕೊಟ್ಟರು. ಕೊಟ್ಟ ತಕ್ಷಣ ಇವರು ನನ್ನ ಬದುಕಿನ ಬಗ್ಗೆ, ನಾನೇನು ನಡ್ಕೊಂಡು ಬಂದಿದ್ದೀನಿ ಆ ಬದುಕಿನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಇವತ್ತಿಂದಲ್ಲ, ಇಲ್ಲಿ 2 ವರ್ಷದಿಂದ ಅಲ್ಲಿ ವೇದವಾಸ ಕಾಮತ್ ಅನ್ನೋರೊಬ್ಬರು, ಶರಣು ಸಲ್ಗಾರ್ ಅನ್ನೋರು, ಸುರೇಶ್ ಗೌಡ್ರು, ಇನ್ನು ಇತರೆಯವರು BJP ಒಂದು 4, 7, 8, 10 ಜನ ಆ ಮೂಲೆಯಲ್ಲಿ ನನ್ನ ಭಾಷಣ ಮಾಡೋಕ್ಕೆ ಎದ್ದ ತಕ್ಷಣ, ನನ್ನ ವಿಚಾರನ ಮಂಡನೆ ಮಾಡಲಿಕ್ಕೆ ಎದ್ದ ತಕ್ಷಣ ನನ್ನ ಭಾಷಣ ಯಾರಿಗೂ ಕೇಳಬಾರ್ದು, ನನಗೆ ಅಡಚಣೆ ಉಂಟು ಮಾಡಬೇಕು, ನಾನು ಏನು ಪ್ರಿಪೇರ್ ಆಗಿ ಬಂದಿರ್ತೀನಿ ಯಾವ ವಿಚಾರನ ಮಂಡನೆ ಮಾಡಬೇಕು ಅಂತ ಅದನ್ನು ತಪ್ಪಿಸ್ಬೇಕು, ದಾರಿ ತಪ್ಪಿಸ್ಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಇದನ್ನು ಮಾಡ್ಕೊಂಡೇ ಬರ್ತಾಯಿದ್ರು. ನಾನು ಅವ್ರನ್ನ ನಿಮ್ಮ ಕಡೆ ಆ ಕಡೆ ಮುಖ ನೋಡಲ್ಲ, ಹೋಗ್ರಿ, ನಿಮ್ಮ ಮುಖ ನೋಡೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಯಾಕ್ರಿ ಹಿಂಗೆಲ್ಲ ಈ ವ್ಯವಸ್ಥೆ ಒಳಗೆ ಹಿಂಗೆ ಇದು ಮಾಡ್ತೀರಿ, ಇದು ನಿಮ್ಮದು ಇದೇನ್ರಿ ಅಂತ ಎಲ್ಲ ಚಡಾಯಿಸಿ ಮಾತಾಡಿರೋದು ಉಂಟು ಹಿಂದೆ. ಆದರೆ ಈ ಸಾರಿ ಏಕಾಏಕಿ ಬಂದು ನನ್ನ ವೈಯಕ್ತಿಕ ಬದುಕಿನಲ್ಲಿ ಯಾರಾದ್ರೂ ವಿಧಾನಸಭೆಯಲ್ಲಿ ವೈಯಕ್ತಿಕ ಬದುಕನ್ನು ತಪ್ಪು ಮಾಡಿದನ್ನು ನಾನು ತಪ್ಪಿಸ್ತಲ್ಲ, ನನ್ನ ಮೇಲೆ ಬೇಕಾದ್ರೆ ಇವ್ನು ಇಂತಿಂಥ ತಪ್ಪು ಮಾಡೇನೆ ಅಂತ ನಿರ್ಣಯ ಮಂಡಿಸಿ ನನ್ನ ಮೇಲೆ ಚರ್ಚೆ ಮಾಡಲಿ, ಏನು ಬೇಕಾದ್ರೂ ಮಾಡಲಿ, ಏನು ಬೇಕಾದ್ರೂ ಕಂಡುಹಿಡಿದು ನಾನು ತಪ್ಪು ಮಾಡಿದರೆ ಶಿಕ್ಷೆ ಕೊಡಲಿ. ನಾನು ಏನೂ ತಪ್ಪು ಮಾಡ್ದಲ್ಲೇ ಭಾಷಣ ಮಾಡೋಕ್ಕೆ ಎದ್ದರ ಮೇಲೆಲ್ಲ ಇವರು ಕೂಗಾಡ್ಕೊಳ್ಳಿ. ನಮ್ಮ ಇಂಟ್ರೆಸ್ಟ್ ಇದೆ, ಕೂಗಾಡಿದಾಗಲೇ ನಾವು ಹೌಸ್ ಆರ್ಡ್ರಲ್ಲಿ ಇಲ್ಲದೇ ಇದ್ರೂ ನಾವು ಭಾಷಣ ಮಾಡ್ತಾಯಿದ್ದೀವಿ, ನಡೆಸ್ತಾ ಇದ್ದೀವಿ. ನಾವು ಚರ್ಚೆ ಮಾಡಬೇಕು, ಆ ಚರ್ಚೆ ನಿರ್ಣಯಗಳನ್ನು ರಾಷ್ಟ್ರಪತಿಯವ್ರಿಗೆ ಕಳಿಸ್ಬೇಕು ಅಂತ. ನೀವು ಏಕಾಏಕಿ ಕೊಬ್ಬರಿ ಕಳ್ಳ, ಅಂಥ ಕಳ್ಳ, ಇಂಥ ಕಳ್ಳ, ಅವ್ರಿಗೆ ಚೂರಿ ಹಾಕಿರಿ, ಇವ್ರಿಗೆ ಚೂರಿ ಹಾಕಿರಿ ಅಂತೇಳಿ
ವಿಧಾನಸಭೆಯಲ್ಲಿ ತಕತೈ ಅಂತ ಕುಣಿತಾರ, ಡ್ಯಾನ್ಸ್ ಮಾಡ್ತಾರೆ ಬಾವಿಲಿ ನಿಂತ್ಕೊಂಡು. ಬಾವಿಲಿ ನಿಂತರಿ ಮೌನ ಎಷ್ಟು ಬೀರಬೇಕು, ಅದ್ರ ಘನತೆ ಏನು, ಆ ಬಾವಿ ಘನತೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು ಅದರ ಅರ್ಥ? ಧರಣಿ ಅಂದ್ರೆ ನಿಂತ್ಕೊಂಡಲ್ಲ ಧರಣಿ ಮಾಡೋದು, ಕೂತ್ಕೊಂಡು ಧರಣಿ ಮಾಡೋದು. ಹೋಗಿ ಬಾವಿ ಒಳಗೆ ಕೂರಬೇಕು, ಕೂತು ನಮ್ಮ ಪ್ರತಿಭಟನೆ ಏನು ಯಾವ ಸಿದ್ಧಾಂತಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನು ಪ್ರತಿಭಟನೆ ಮಾಡಬೇಕು. ನಮ್ಮನ್ನೆಲ್ಲ ಯಾಕೆ ಹೆಸರು ತೆಗಿತಾರೆ? ಯಾಕೆ ತೆಗೆದ್ರು? ಶಿವಲಿಂಗೇಗೌಡರು ಯಾಕೆ ಟಾರ್ಗೆಟ್ ಆದರು? ಯಾಕೆ ಟಾರ್ಗೆಟ್ ಆದಂತ ನನಗೆ ಅನುಮಾನ. ಈಗ ಅಲ್ಲಿ ಅವ್ರನ್ನ ಆ ಸದಸ್ಯರುಗಳನ್ನ ನಾನು ಅನೇಕ ಸಾರಿ ಯಾಕ್ರಪ್ಪ ನಾನು ಇದ್ದಾಗಲೇ ನೀವು ಎದ್ದೇಳ್ತಿರಲ್ಲ ಅಂತ ಕೇಳಿದಾಗ ಅದೆಲ್ಲ ಡಿಸಿಷನ್ ಇದೆ, ಅದೆಲ್ಲ ನಿರ್ಣಯ ಇದೆ ಅಂತ ಹೇಳೋರು. ಅದು ಏನು ನಿರ್ಣಯವೋ, ಪ್ರೀ ಪ್ಲ್ಯಾಂಡು, ಅದೇನು ಇಂತಿಂಥವ್ರು ಮಾತಾಡುವಾಗ ಇಂತಿಂಥವ್ರು ಟಾರ್ಗೆಟ್ ಮಾಡಿ ಅಂತ ಏನಾರು ಅವ್ರ ಪಕ್ಷದ ನಿರ್ಣಯ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಈ ರೀತಿ ನನಗೆ ಭಾಳ ಮಟ್ಟಿಗೆ ಹೇಳಿ ನೋಡಿದೆ ನಾನು. ಬೇಡ್ರಪ್ಪ ನಾನು ಮಾತಾಡ್ತೀನಿ, ನನ್ನ ಮೇಲೆ ನನ್ನ ವೈಯಕ್ತಿಕವಾಗಿ ಯಾಕೆ ಕೂಗ್ತೀರಿ ನೀವು ಅಂಥೇಳಿ ನಾನು ಭಾಳ ಹೇಳಿದೆ. ಇವರು ಅಂಥ ಕಳ್ಳ ಇಂಥ ಕಳ್ಳ ಅಂತೇಳಿ ಇವರು ಇದೇ ಬಿ ಜೆ ಪಿಯ ಸುರೇಶ್ ಕುಮಾರ್ ಅವರು ಹಿಂದೆ ಅರಸೀಕೆರೆಗೆ ಬಂದು ನನ್ನ ಮೇಲೆ ಕಳ್ಳ ಅಂತ ಆಪಾದನೆ ಮಾಡಿದರು. ರಾಗಿ ಕಳ್ಳ, ಕೊಬ್ಬರಿ ಕಳ್ಳ ಅಂತ ನನ್ನ ಮೇಲೆ ಆಪಾದನೆ ಮಾಡಿದರು. ನಾನು ಸವಾಲಿಗೆ ಕರೆದೆ. ನಾನು ಒಂದು 10-15 ಸಾವಿರ ಜನ ಸೇರಿಸಿ ಒಂದು ಸವಾಲು ಕರೆದು ನನ್ನ ಮೇಲೆ ನೀವೇನು ಆಪಾದನೆ ಮಾಡಿದ್ದೀರಾ ಅದೆಲ್ಲ ಸುಳ್ಳು. ಅವಾಗ ನೀವು JDS ಪಕ್ಷದಲ್ಲಿದ್ರಾ? ನಾನು ಅವತ್ತು JDS ಪಕ್ಷದಲ್ಲಿದ್ದೆ. ಇದೆಲ್ಲ ಸುಳ್ಳು, ನೀವು ಮಾಡಿರಂತಕ್ಕಂಥ ಆಪಾದನೆ ಸುಳ್ಳು, ಇದು ಸತ್ಯದಿಂದ ಕೂಡಿಲ್ಲ ಅಂಥೇಳಿ ನಾನು ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೀನಿ. ಇಲ್ಲ ನೀವು ಬನ್ನಿ ಪ್ರಮಾಣಕ್ಕೆ, ನೀವು ಬನ್ನಿ. ಇಲ್ಲ ನೀವು ಶಿವಲಿಂಗೇಗೌಡ ಇಂತಿಂಥ ಆಪಾದನೆ ಮಾಡಿದ್ರೆ ಅಂತ ನೀವು ಸತ್ಯ ಮಾಡಿ, ನಾನು ಸತ್ಯ ಮಾಡ್ತೀನಿ, ನಾನಿಲ್ಲ ಅಂತ. ಬನ್ನಿ ನೀವು ಆ ಥರ ಇದ್ದರೆ ನೀವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೆದೆ. ಅವರು ಬರಲಿಲ್ಲ. ನಾವು ಓದೋ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸಾವಿರಾರು ಜನ ಓದೋ ನಾವು ಪ್ರಮಾಣ ಮಾಡಿ ನಾವು ಬಂದೆವು ವಾಪಸ್ಸು. ಅಲ್ಲಿಗೆ ನಿಂತಿತ್ತು, ಚುನಾವಣೆ ಹತ್ತಿರ ಬಂದಿತ್ತು ಹೋದ ಸರಿ, ಆವಾಗ ಮಾಡಿದ ಗಲಾಟೆ ಇದು. ಅದನ್ನು ಈಗ ಮತ್ತಿಡ್ಕೊಂಡು ಇವರು ನಮ್ಮ ತೇಜೋವಧೆ ಮಾಡೋದಾದರೆ ಇವರಿಗೆ ನಾನು ಕರ್ನಾಟಕ ರಾಜ್ಯದ ಜನತೆ ಕೇಳ್ತೀನಿ, ಸಂಸದೀಯ ವ್ಯವಸ್ಥೆ ಒಳಗಡೆ ಒಬ್ಬ ಮನುಷ್ಯನನ್ನು, ನಿರಪರಾಧಿಯನ್ನು, ಯಾವುದೇ ಆಪಾದನೆ ನನ್ನ ಮೇಲೆ ಇಲ್ಲ, ನನ್ನ ಮೇಲೆ ನಾನು ಕದ್ದಿದ್ದೀನಿ, ನಾನು ಕಳ್ಳ ಅನ್ನೋದಾದರೆ ಇವರು ನನ್ನ ವಿರುದ್ಧ ನಿರ್ಣಯವನ್ನು ಮಂಡಿಸೋಕ್ಕೆ ಇವ್ರಿಗೆ ಅವಕಾಶ ಇದೆ. ವಿರೋಧ ಪಕ್ಷಕ್ಕೆ ನನ್ನ ವಿರುದ್ಧ ಒಂದು ನಿರ್ಣಯವನ್ನು ಮಂಡಿಸಿ ಚರ್ಚೆ ಮಾಡಲಿ, ಇಂತಿಂಥ ಸಾಕ್ಷ್ಯಾಧಾರದ ಮೂಲಕ ಇವರು ಆಪಾದಿತರು ಅಂತೇಳಿ ನನಗೆ ಪ್ರೂವ್ ಮಾಡಲಿ. ಅದು ಬಿಟ್ಟು ನಾನು ಮಾಡೋ ಭಾಷಣಕ್ಕೆ ಅಡ್ಡಿಪಡಿಸ್ತಕ್ಕಂಥ ಅಂದಾಗ ನನಗೂ ಸ್ವಲ್ಪ ತಾಳ್ಮೆಗೆಡ್ತು. ಸ್ವಲ್ಪ ಪದಗಳ ಪ್ರಯೋಗನ ನಾನು ಗ್ರಾಮೀಣ ಅವ್ರು ಕುಣಿತಾ ಇದ್ರು. ಅದು ಕೋತಿಗಳು ಮರದಲ್ಲೂ ಕುಣಿತಾವಪ್ಪ, ಮರದಿಂದ ಮರಕ್ಕೆ ಹಾರಿ ಕುಣಿತವೆ ಜಕ್ಕನೆ, ಹಂಗೆ ಕುಣಿತಾ ಇದ್ದೀರಿ ಕೋತಿಗಳಿಗೆ ಕಡೆ ನೀವು ಅಂತೇಳಿ ಕೆಲವು ಪದಗಳನ್ನು ನಿಮಗೆಲ್ಲ ಗೌರವ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ, ಇಂಥ ವಿರೋಧ ಪಕ್ಷ ನಡೆಸ್ತಾರ? ವಿರೋಧ ಪಕ್ಷದ ಕೆಲಸನ ಇದು ಧರಣಿ ಮಾಡೋದ್ರ ಉದ್ದೇಶನ, ಧರಣಿ ಮಾಡೋದ್ರ ಗುಟ್ಟ ಇದು. ಧರಣಿ ಅಂದರೆ ಏನು? ಭೂಮಿ ಮೇಲೆ ಕೂತು ಸೌಮ್ಯವಾಗಿ ಕೂತ್ಕೊಂಡು ಧರಣಿ ಮಾಡಬೇಕು. ಅದನ್ನು ಬಿಟ್ಟು ನೀವು ವಿಧಾನಸಭೆ ಒಳಗಡೆ ಈ ರೀತಿ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ನೀವು ಅವನ ವೈಯಕ್ತಿಕ ಬದುಕಿನ ಬಗ್ಗೆ ನೀವು ಮಾತಾಡ್ತೀರಿ ಅಂದರೆ ನಿಮಗೆ ಎಷ್ಟು ಇದನ್ನು ಪ್ರೂವ್ ಮಾಡ್ತೀರಾ? ನಾನು ಅವ್ರಿಗೆ ಸವಾಲು ಹಾಕ್ತೀನಿ. ಈ ಒಂದು ಅವರು ರಾಗಿ ಕಳ್ಳ ಅಂತ ಅಂದಿರೋದು, ಕೊಬ್ಬರಿ ಕಳ್ಳ ಅಂತ ಅಂದಿರೋದು ಸುಳ್ಳು ಅಲ್ಲ. ನಾನು ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬಂದಿದ್ದೀನಲ್ಲ, ಇವ್ರನ್ನ ಹೋಗಿ ಧರ್ಮಸ್ಥಳದಲ್ಲಿ ಸತ್ಯ ಮಾಡಿ ಬರೋಕ್ಕೆ ಹೇಳಿ, ಆಮೇಲೆ ಇವ್ರು ಕೊಡೋ ಶಿಕ್ಷೆ ನಾನು ಅನುಭವಿಸ್ತೀನಿ. ಮತ್ತೆ ಯಾಕೆ ಹೇಳಿದ್ರು ಅದನ್ನ? ಅಲ್ಲ, ನನ್ನನ್ನು ಟಾರ್ಗೆಟ್ ಮಾಡೋಕ್ಕೆ, ಡೈವರ್ಟ್ ಮಾಡೋಕ್ಕಲ್ಲ. ಆವಾಗ ಚುನಾವಣೆ ಹತ್ತಿರದಲ್ಲಿತ್ತು, ಅದಕ್ಕೆ ಹೇಳಿದರು. ಆಗ ನಾವು ಕೊಬ್ಬರಿ ಇದಕ್ಕೆಲ್ಲ ಹೋರಾಟ ಮಾಡಿರೋದು, ರಾಗಿಗೆ ಹೋರಾಟ ಮಾಡಿರೋದು ಎಲ್ಲ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತಿದೆ. ನಾನೇ ಹಗಲು ರಾತ್ರಿ ನಿಂತ್ಕೊಂಡು ಕೊಬ್ಬರಿ ತುಂಬಿಸಿದ್ದೀನಿ, ಕೊಬ್ಬರಿನ ರೈತರ ಬಿಡಿಸಿದ್ದೀನಿ, ನಾನೇ ಊಟ ಹಾಕ್ಸಿ ಎಲ್ಲನೂ ರೈತರನ್ನ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತಲ್ಲಿ. ಇವರು ಅದು ಯಾತಕ್ಕೆ ಆ ರೀತಿ ಹೇಳ್ತಾರೆ, ಅದು ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಸತ್ಯಾಂಶ ಇಂಥ ಹೊಡೆದು ಇಂಥ ತೊಗೊಂಡೋಗಿ ಕೊಟ್ಟಿದೆಯಾ, ಇಂಥ ಮಾರಾಟ ಮಾಡಿದೆಯಾ ಅಂತೆಲ್ಲ ಅವರು ಹೇಳಕ್ಕೆ ಏನೂ ಇಲ್ಲ. ಸುಮ್ಮನೆ ಆಪಾದನೆ, ಹಿಟ್ ಆ್ಯಂಡ್ ರನ್ ಕೇಸ್. ಈ ಥರ ನನ್ನೊಬ್ಬನ ಮೇಲೆ ಯಾಕೆ ಮಾಡ್ತಾರೆ? ನಾನು ಒಬ್ಬನೇ ಭಾಷಣ ಮಾಡೋಕ್ಕೆ ನಿಂತಾಗ ಹೌದು, ನನಗೂ ದೇವೇಗೌಡರ ಕುಟುಂಬಕ್ಕೂ ದೇವೇಗೌಡರ ಪಕ್ಷಕ್ಕೂ ನನಗೂ
ಕೆಲವಾರು ವಿಚಾರಗಳು ಅದನ್ನೆಲ್ಲ ಅನೇಕ ಸಾರಿ ಹೇಳಿದ್ದೀನಿ, ಮತ್ತೆ ನಾನು ಸರಿ ವ್ಯಕ್ತಪಡಿಸಲ್ಲ. ಸರ್, ಈಗ ಕೊಬ್ಬರಿ ಕಳ್ಳ ಅನ್ನೋ ವಿಚಾರ ಆಯ್ತು, ರಾಗಿ ಕಳ್ಳ ಅನ್ನೋ ವಿಚಾರ ಆಯ್ತು. ಆದ್ರೆ ಶರಣು ಸಲ್ಗಾರ್ ಅವ್ರನ್ನ ತುಂಬಾ ಪರ್ಸನಲಿ ಟೀಕಿಸಿದ್ರಿ ಅಂತ ಅನಿಸ್ಲಿಲ್ವಾ ಇಲ್ಲ, ನಿಮ್ಗೆ? ನನಗೆ ಅವರ ನನ್ನ ನೆನ್ನೆನೇ ವಿಷಾದ ಕೇಳಿದ್ದೀನಿ. ನನಗೆ ಆ ಬರದಲ್ಲಿ ಆ ಮಾತಾಡೋ ಸಿಟ್ಟಿನಲ್ಲಿ ಅಲ್ಲಿ ನಮ್ಮ ಕಡೆಯವ್ರು ಒಂದು 2-3 ಜನ ಮಾಸ್ಟರ್ ಇದ್ದಾರೆ ಆ ಕಡೆ. ಅವರು ಇವ್ರಿಗಿಂತ ಇವರು ತಹಸೀಲ್ದಾರರು, ಇವ್ರು ಹೆಂಗಸರು, ಅವರು ಭಾಳ ರಾಜಕೀಯ ಮಾಡ್ತಾರೆ ಅಂತೇಳಿ ಅವ್ರು ಹೇಳರು. ಅವ್ರು ಹೇಳಿದಾಗ ನಾನು ಅದನ್ನು ಪ್ರಸ್ತಾಪ ಮಾಡಿದೆ. ಅದಕ್ಕೆ ಒಂದು ಹೆಣ್ಣು ಮಗುನ ನಾನು ತರಬಾರ್ದು, ಒಬ್ಬ ಇವ್ರನ್ನ ನೌಕರನ್ನ ಹೆಣ್ಣುಗಳ ಬಗ್ಗೆ ಮಾತಾಡಬಾರ್ದು. ಅದಕ್ಕೆ ನಾನು ವಿಷಾದನ ನಾನು ನೆನ್ನೆನೇ ಅಲ್ಲೇ ಸದನದಲ್ಲೇ ನಾನು ವ್ಯಕ್ತಪಡಿಸ್ಬೇಕು ಅಂತ ಇದ್ದೆ. ಅಷ್ಟೊತ್ತಿ ಸದನ ಕ್ಲೋಸ್ ಆಯಿತು, ನಾನು ವಿಷಾದನ ವ್ಯಕ್ತ